ಅಂಬಾನಿ ನ್ಯೂಸ್ ಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯುವಕರು ಸಮಾಜ ನಿರ್ಮಾಣಕ್ಕೆ ಪಣತೊಡಬೇಕು. ಅನ್ಯಾಯದ ವಿರುದ್ಧ ಒಗ್ಗೂಡಿ ಹೋರಾಡಬೇಕು. ಶಿಡ್ಲಘಟ್ಟದಲ್ಲಿ ನಟ ಹಾಗೂ ಸಾಮಾಜಿಕ ಹೋರಾಟಗಾರ ಚೇತನ್ ಕರೆ. ಪ್ರಗತಿಪರ ಸಂಘಟನೆಗಳ ಪದಾಧಿಕಾರಿಗಳೊಂದಿಗೆ ಸಭೆ ನಡೆಸಿ ಮಾತನಾಡಿದ ಚೇತನ್, ನಮಗಾಗಿರುವ ಅನ್ಯಾಯ ಮುಂದಿನ ಪೀಳಿಗೆಗೆ ಮುಂದುವರಿಯಬಾರದು. ಭವಿಷ್ಯದ ಕರ್ನಾಟಕದಲ್ಲಿ ಉತ್ತಮ ಸಮಾಜ ನಿರ್ಮಾಣವಾಗಬೇಕು. ಇದಕ್ಕಾಗಿ ಇಂದೇ ಸಮಾನತೆಯ ಚರ್ಚೆ ಮತ್ತು ಹೋರಾಟಗಳು ನಡೆಯಬೇಕಿದೆ ಎಂದು ಅಭಿಪ್ರಾಯ. ಇದೇ ವೇಳೆ ಸಂವಿಧಾನದ ಆಶಯಗಳನ್ನು ಪ್ರಸ್ತಾಪಿಸಿದ ಅವರು, ಬ್ರಾಹ್ಮಣ್ಯ ವ್ಯವಸ್ಥೆ, ಬಂಡವಾಳಶಾಹಿ ನೀತಿ ಹಾಗೂ ಆರ್ಥಿಕ ಅಸಮಾನತೆಗಳಿಗೆ ಕಡಿವಾಣ ಹಾಕಬೇಕಿದೆ. ಕೋಟ್ಯಂತರ ರೂಪಾಯಿ ಸಾಲ ಮಾಡಿದವರನ್ನು ಬಿಟ್ಟು ಬಡವರನ್ನು ಸುಲಿಗೆ ಮಾಡುವ ವ್ಯವಸ್ಥೆಯ ವಿರುದ್ಧ ದನಿ ಎತ್ತಬೇಕು. ಎಷ್ಟೇ ಹೋರಾಟ ಮಾಡಿದರೂ ಆಳುವ ವರ್ಗಗಳು ನಮ್ಮನ್ನು ಹಿಮ್ಮೆಟ್ಟಿಸಲು ನೋಡುತ್ತವೆ. ಆದರೂ ಪ್ರಾಮಾಣಿಕ ಪ್ರಯತ್ನ ಮತ್ತು ಜನರ ಬೆಂಬಲದೊಂದಿಗೆ ಸಮಾಜ ನಿರ್ಮಾಣ ಸಾಧ್ಯ ಎಂದು ಚೇತನ್ ವಿಶ್ವಾಸ ವ್ಯಕ್ತಪಡಿಸಿದರು. ಈ ಸಭೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ಬಾಬು, ಜಿಲ್ಲಾಧ್ಯಕ್ಷರಾದ ಕಾಚಹಳ್ಳಿ ಶ್ರೀನಿವಾಸ್, ಮುಖಂಡರಾದ ಅಣ್ಣೆಪ್ಪ, ನರಸಿಂಹರೆಡ್ಡಿ, ಸುರೇಶ್, ರಾಮಾಂಜಿ, ವರದರಾಜ್, ರವಿ, ಮುನಿಯಪ್ಪ, ಸುರೇಶ್ ಭಗತ್ ಹಾಗೂ ವಕೀಲರಾದ ಅಜಯ್ ಕುಮಾರ್, ಬುಜ್ಜಿ ನಾಯಕ್ ಸೇರಿದಂತೆ ಹಲವು ಪ್ರಗತಿಪರ ಮುಖಂಡರು ಭಾಗಿಯಾಗಿದ್ದರು. ದೇಶದೊಂದಿಗೆ ಕ್ಯಾಮೆರಾಮನ್ ಜೊತೆ ಮಾನಸ್, ಅಂಬಾನಿ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ನಮ್ಮ ಶಿಡ್ಲಘಟ್ಟಕ್ಕೆ ಬಂದು ನಮ್ಮ 182ನೇ ಸಮಾನತೆ ಸಭೆ ಮಾಡಿದ್ದೀವಿ. ಎಲ್ಲ ವಿಚಾರವಂತರು, ಹೋರಾಟಗಾರರು, ಯುವಕರು, ಚಳುವಳಿಗಾರರು, ಯಾರ್ಯಾರು ಶಿಡ್ಲಘಟ್ಟಕ್ಕೆ ನಿಸ್ವಾರ್ಥವಾಗಿ ಸೇವೆ ಮಾಡ್ತಿದ್ರು ಅವರೆಲ್ಲರೂ ಸೇರಿ ಅವರ ಒಂದು ಅಭಿಪ್ರಾಯ ನಾವು ಎಲ್ಲ ಹಂಚ್ಕೊಳ್ಳೋಕ್ಕೆ, ಒಬ್ಬರೊಬ್ಬರಿಂದ ಕಲ್ತ್ಕೊಳ್ಳೋಕ್ಕೆ ಈ ಶಿಡ್ಲಘಟ್ಟಕ್ಕೆ ಬಂದಿದ್ದೀವಿ. ನಮಗೆ ಚಿಕ್ಕಬಳ್ಳಾಪುರ ಜಿಲ್ಲೆ ಆಗಿರ್ಬೋದು ಮತ್ತು ಅಖಂಡ ಕರ್ನಾಟಕದ ಏಳಿಗೆ ನಮಗೆ ಭಾಳ ಮುಖ್ಯ ಆಗುತ್ತೆ. ಸೊ ಆ ಒಂದು ಬದಲಾವಣೆ ಮತ್ತು ಪರಿವರ್ತನೆ ಯಾರಿಂದ ಸಾಧ್ಯ ಅಂದರೆ ಹೋರಾಟಗಾರರು, ಚಳುವಳಿಗಳಿಂದ ಸಾಧ್ಯ. ಆ ನಿಟ್ಟಿನಲ್ಲಿ ಚಳುವಳಿಗಾರ ಬಂದು ನಾವೆಲ್ಲ ಒಬ್ಬರಿಗೊಬ್ಬರು ವಿಚಾರ ಹಂಚ್ಕೊಂಡು ಹೀಗೆ ಮುಂದಿನ ದಿನಗಳಲ್ಲಿ ನಮ್ಮ ನಿಜವಾದ ಸಂವಿಧಾನದ ಮೂಲ ಆಶಯಗಳು ಅದೇ ಒಂದು ಸಮಾಜ, ಅದೇ ಒಂದು ಉತ್ತಮ ಸಮಾಜ. ಸೊ ಆ ಸಮಾಜನ ನಿರ್ಮಾಣ ಮಾಡೋದು ಹೇಗೆ ಮಾಡ್ಬೋದು ಅಂತ ಎಲ್ಲ ರೀತಿ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಶಿಡ್ಲಘಟ್ಟಗೆ ಮತ್ತೆ ಬಂದು ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ನಾವು ಹೆಂಗೆ ಕೆಲಸ ಮಾಡ್ಬೋದು, ಸೇವೆ ಸಲ್ಲಿಸ್ಬೋದು ಅಂತ ಈ ಪ್ರಕ್ರಿಯೆಯಲ್ಲಿ ಮುಂದುವರ್ಸೋಕ್ಕೆ ಇಷ್ಟಪಡ್ತೀವಿ. ಈಗ ಸಮಾನತೆ ಅಂತ ಹೇಳಿದ್ರೆ ಕೆಲವೊಂದು ಹ್ಯೂಮನ್ ರೈಟ್ಸ್ ಇದ್ದಾವೆ, ಇನ್ನೂ ಸಾಕಷ್ಟು ಸಂಘಟನೆಗಳಿವೆ. ಆ ಸಂಘಟನೆಗಳು ಯಾವುದೂ ತಲೆ ಕೆಡಿಸ್ಕೊಂಡಿರೋದು ಈಗ ಏಕಾಏಕಿ ಬಂದು ನೀವು ಸಂಘಟನೆ ಒಗ್ಗೂಡಿಸ್ತಾ ಇರೋದು ಚುನಾವಣೆ ಇದರಿಂದ ನಮಗೆ ಭಾಳ ಮುಖ್ಯವಾಗಿ ಅನೇಕರು ಭಾಳ ಉತ್ತಮ ಕೆಲಸ ಮಾಡ್ತಾ ಇದ್ದಾರೆ, ಆದರೆ ಬಿಡಿಯಾಗಿ ಮಾಡ್ತಾಯಿದ್ದೀವಿ. ನಾವು ನಮ್ಮ ರೀತಿಯಲ್ಲಿ ನಮ್ಮ ಕ್ಷೇತ್ರ ನಮ್ಮ ಚೌಕಟ್ಟಲ್ಲಿ ಮಾಡ್ತಾಯಿದ್ದೀವಿ. ನಾವೇನು ಮಾಡಬೇಕು ಅಂದರೆ ನಿಜವಾಗ್ಲೂ ಒಂದು ರಾಜ್ಯಕ್ಕೆ ಒಂದು ಪರಿವರ್ತನೆ ಸಲ್ಲಿಸಬೇಕು ಅಂದರೆ ನಾವೆಲ್ಲ ಒಂದು ಸಿದ್ಧಾಂತದ ಅಡಿಯಲ್ಲಿ ಎಲ್ಲ ಒಗ್ಗೂಡಬೇಕು, ಒಗ್ಗಟ್ಟಾಗಬೇಕು. ನಾವು ಕೇಳಿದ್ದೀವಿ ಕತೆ ಚಿಕ್ಕ ವಯಸ್ಸಿಂದ, ಒಂದು ಕಡ್ಡಿ ಇದ್ದರೆ ಮುರಿಬೋದು, ಆದರೆ ಅದೇ 100 ಕಡ್ಡಿ 1000 ಕಡ್ಡಿ ಇತ್ತು ಅದನ್ನು ಮುರಿಯೋಕ್ಕಾಗಲ್ಲ. ಇಲ್ಲಿ ಇವತ್ತು ಗಟ್ಟಿಯಾದ ಚಳುವಳಿಗಾರರು, ಹೋರಾಟಗಾರರು ಭಾಳ ಜನ ನಿಜವಾಗ್ಲೂ ಸಂವಿಧಾನದ ಮೂಲ ಆಶಯ ಎತ್ತಿಡಿತಾ ಇರೋರು ನಾವೆಲ್ಲ ಜೊತೆಗೆ ಸೇರಿ ನಾವೊಂದು ಸಿದ್ಧಾಂತ, ಅದು ಯಾವ ಸಿದ್ಧಾಂತ, ಒಂದು ಸಮಾಜದ ಸಿದ್ಧಾಂತ. ನಮ್ಮ ಶತಮಾನದ ಕವಿ ಕುವೆಂಪುರಾಗಿರ್ಬೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರ್ಬೋದು, ತಂದೆ ಪೆರಿಯಾರ್, ಕಾಂಚೀರಾಮ್, ಇವರೆಲ್ಲ ಒಂದು ಪ್ರತಿರೋಧ, ಒಂದು ಅನ್ಯಾಯದ ವಿರುದ್ಧ ನಿಂತ್ಕೊಂಡು ನಿಜವಾಗ್ಲೂ ಒಂದು ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅನ್ನೋ ಒಂದು ನ್ಯಾಯದ ಪರಿಕಲ್ಪನೆ ಎತ್ತಿಡಿದ್ದಾರೆ. ಆ ಉದ್ದೇಶದಿಂದ ನಾವೆಲ್ಲರೂ ಒಂದೇ ರೀತಿಯಲ್ಲಿ ಮುಂದುವರಿಸಬೇಕು. ಆ ಕರ್ನಾಟಕದ ಏಳಿಗೆ ಆದರೆ ಇಡೀ ಭಾರತಕ್ಕೆ ಒಳ್ಳೆಯದು, ಕರ್ನಾಟಕದ ಏಳಿಗೆ ಆದರೆ ನಮ್ಮ ಜನರ ಜೀವನಕ್ಕೆ ಒಳ್ಳೆಯದಾದರೆ ಮುಂದಿನ ತಲೆಮಾರುಗಳಿಗೆ ಒಂದು ಉತ್ತಮ ಕರ್ನಾಟಕ, ನಮಗಾಗಿರೋ ಅನ್ಯಾಯಗಳು ಆಗದೆ ನಾವು ನೋಡ್ಕೋಬೋದು ಅನ್ನೋ ಒಂದು ಉದ್ದೇಶದಿಂದ ಶಿಡ್ಲಘಟ್ಟಕ್ಕೆ ಬಂದು ನಾನು ಕೂಡ ಅನೇಕ ವಿಚಾರ ಕಲ್ತಿದ್ದೀನಿ. ಇನ್ನೂ ಮುಂದುವರೆದ ದಿನದಲ್ಲಿ ಇನ್ನೂ ಹೆಚ್ಚು ಬರೋಕ್ಕೆ ಇಷ್ಟಪಡ್ತೀನಿ. ಈಗ ಕೊನೆಯದಾಗಿ ಪದಾಧಿಕಾರಿಗಳಿಗೆ, ಸಂಘಟನೆ ಪದಾಧಿಕಾರಿಗಳಿಗೆ ಈ ಜನಸೇವೆ ಮಾಡುವುದು ಹೇಳುವಂಥ ಮಾತು. ನಾನು ಇಲ್ಲಿ ಒಂದು ಹೊಸ ಸಂಘಟನೆ ಕಟ್ಟಕ್ಕೆ ಬರ್ತಾ ಇಲ್ಲ. ನಾವೆಲ್ಲ ಸಂಘಟನೆಗಳು ಜೊತೆಗೆ ಸೇರಿ ನಾವು ಹೆಂಗೆ ಮುಂದಿನ ದಿನಗಳಲ್ಲಿ ಕೆಲಸ ಮಾಡ್ಬೋದು. ಪ್ರತಿ ಒಂದು ಕ್ಷೇತ್ರದಲ್ಲೂ ಅದರದ್ದೇ ಆದ ವಿಶೇಷತೆಗಳಿರುತ್ತೆ, ಅದರದ್ದೇ ಆದ ಸಮಸ್ಯೆಗಳಿರುತ್ತೆ. ಆ ಸಮಸ್ಯೆಗಳಿಗೆ ಪರಿಹಾರಗಳು ನಮ್ಗೆ ಬೇಕಾಗುತ್ತೆ. ನಾವು ಒಂದು ರೀತಿ ಈ ಸಮಾಜನೇ ಹಾಳಾಗ್ಬಿಡುತ್ತೆ, ಸಮಾಜದ ವ್ಯವಸ್ಥೆನೇ ಹಾಳಾಗೋಗಿದೆ. ಇದು ಒಂದು ಸಮಸ್ಯೆ ಅಲ್ಲ, ಇದು ಅನೇಕರಿಗೆ, ಮಹಿಳೆಯರಿಗೆ, ಬಡವರಿಗೆ, ದಲಿತರ, ಆದಿವಾಸಿ, ರೈತರಿಗೆ, ಕಾರ್ಮಿಕರಿಗೆ, ಶಿಕ್ಷಣ, ಆರೋಗ್ಯ ಎಲ್ಲ ರೀತಿ ವ್ಯವಸ್ಥೆ ಹಾಳಾಗಿದೆ. ಈ ವ್ಯವಸ್ಥೆ ಸರಿಪಡಿಸಬೇಕು ಅಂದರೆ ಒಂದು ಅಹಿಂಸಾವಾದ ಪರಿವರ್ತನೆ ಬೇಕು. ಅದೇ ನಮ್ಮ ಸಂವಿಧಾನ ಹೇಳುತ್ತೆ, ಒಂದು ಸಮಾಜನೇ ಆ ಪರಿವರ್ತನೆ. ಸೊ ಆ ದಿಕ್ಕಿನಲ್ಲಿ ನಾವು ಕೆಲಸ ಮಾಡ್ತಾ ಬರ್ತೀವಿ. ಇದು ಒಂದಿನ ಅಥವಾ ಒಂದು ವರ್ಷದ ಕೆಲಸ ಅಲ್ಲ, ಇದು
ಜೀವ ಕೂಡ ನಾವು ಈ ರೀತಿಯ ಕೆಲಸ ಮಾಡ್ಕೊಂಡ್ಬರ್ಬೇಕು. ನಮ್ಗೆ ಭಾಳ ಜನ ಉತ್ತಮ ಹೋರಾಟಗಾರರು, ಪ್ರೊಫೆಸರ್ ಪಿ ಕೃಷ್ಣಪ್ಪರು ಆಗಿರ್ಬೋದು, ಎಂ ಡಿ ನಂಜುಂಡಸ್ವಾಮಿಯವರು ಆಗಿರ್ಬೋದು, ಅನೇಕರು ಭಾಳ ಅತ್ಯುತ್ತಮ ಕೆಲಸ ಮಾಡಿದ್ದಾರೆ. ಅವರ ಒಂದು ಮಾದರಿನಲ್ಲಿ ನಾವು ಒಂದು ಕರ್ನಾಟಕಕ್ಕೆ ನಮ್ಮ ಅಳಿಲು ಸೇವೆ ಮಾಡೋಕ್ಕೆ ಇಷ್ಟಪಡ್ತೇವೆ. ಶಿಡ್ಲಘಟ್ಟ ಈ ರೀತಿ ಸ್ಪಂದಿಸಿದ್ದಕ್ಕೆ ನಾನು ಯಾವಾಗಲೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ತಪ್ಪಂತ ನಾನು ಹೇಳ್ತಾ ಇಲ್ಲ, ಆದ್ರೆ ಅವ್ರು ಮಾಡ್ತಕ್ಕಂಥ ಕರ್ತವ್ಯದಲ್ಲಿ ನೀವೇನು 300 ರೂಪಾಯಿ 500 ರೂಪಾಯಿ ಏನು ಫೀಸ್ ಕಲೆಕ್ಟ್ ಮಾಡ್ತೀರಿ, ಫೈನ್ ಸರ್ಕಾರಕ್ಕೆ ಖಜಾನೆ ಕಟ್ತೀರಿ, ಅದೇ ಬಡಪಾಯಿ ಅದೇ ಫೀಸ್ ಅಲ್ಲಿ ನೀವು ಮಾಡ್ತಕ್ಕಂಥ ಕೆಲಸ ಒಂದು ಹೆಲ್ಮೆಟ್ ಕೊಡಿಸಿ, ಅರಿವು ಮಾಡಿಸಿ, ಮತ್ತೆ ಅವನು ನೀವು ಹೆಲ್ಮೆಟ್ ಕೊಡಿಸಿ ಹಾಕೊಂಡು ಬರ್ದೇ ಇರ್ತಾನಲ್ಲ, ನೀವು ಅವಾಗ ಫೈನ್ ಬರೀ. ಯಾಕಂದ್ರೆ ಗೊತ್ತಿರ್ತಕ್ಕಂಥ ವಿಚಾರ ಇವ್ರು ತಪ್ಪು ಮಾಡ್ತಾರೆ ಅಂದ್ರೆ ನಾವೊಂದು ದುರಾಂಕಾರ ತಪ್ಪು ಅನ್ನೋದು. ಇವತ್ತು ಹೆಗ್ಡಮ್ ನಮ್ಮ SP ಸಾಹೇಬ್ರು ಅನೌನ್ಸ್ ಮಾಡಿಬಿಟ್ರು. ಅನೌನ್ಸ್ ಮಾಡಿದ ತಕ್ಷಣ ಎಲ್ಲಾ ಪೊಲೀಸ್ ಸ್ಟೇಷನ್ ಇಂದ ಅಲರ್ಟ್ ಆಗೋಯ್ತು. ಏನು ಎಲ್ಲಿ ನೋಡಿದ್ರು ಹೆಲ್ಮೆಟ್ ಕೇಸು ಹಾಕ್ತೀರಾ? ಹರಿವು ಮೂಡಿಸಿ ಜನಕ್ಕೆ. ಹಳ್ಳಿ ಜನ ಅವಿದ್ಯಾವಂತರು ಇರ್ತಾರೆ. ಇವಾಗ ಏನಪ್ಪಾ ಅಂದ್ರೆ ಮೊದಲ ಕಾಲದಲ್ಲಿ, ಹಿಂದಿನ ಕಾಲದಲ್ಲಿ ಒಂದು ಸೈಕಲ್ ಒಂದು ಸ್ಕೂಟರ್ ಇರ್ತಾ ಇತ್ತು ಊರಿಗೆ. ಇವತ್ತು ಮನೆಗೆ 4-5 ಆಗವೆ. ಏನೋ ಎಮರ್ಜೆನ್ಸಿ ಇಟ್ಕೊಂಡಿದ್ದಾರೆ, ಸಂತೋಷ, ಇಂಪ್ಲಿಮೆಂಟ್ ಆಗ್ಲಿ. ನೀವು ಮಾಡ್ತಕ್ಕಂಥ ಕರ್ತವ್ಯ ನೀವು ಫಸ್ಟ್ ಅರಿವು ಮೂಡಿಸಿ ನಿಮ್ಮ ಮೇಲೆ ಪ್ರೀತಿ ವಿಶ್ವಾಸ ಹೊರಡಿಸುತ್ತೆ. ಇವತ್ತು ಇಡೀ ರಾಜ್ಯದಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಅರಿವು ಮೂಡಿಸ್ತಾ ಇದ್ದಾರೆ. ಕೋಲಾರದಲ್ಲಿ ಒಂದ್ ಕಡೆ ಕೇಳಲ್ಪಟ್ವಿ, ಹೆಲ್ಮೆಟ್ ಫ್ರೀ ಕೊಟ್ಟರು. ನೀವು ಫ್ರೀ ಕೊಡೋದು ಬೇಡ, ಅವ್ರದೇ ಆದ ಒಂದು ದಂಡ ಆಗ್ತಕ್ಕಂಥ ಹಣದಲ್ಲಿ ಈ ತರ ಮಾಡಿದ್ರೆ ಒಂದು ಒಳ್ಳೆಯ ಒಂದು ಸಂದೇಶ ಹೋಗುತ್ತೆ ಅಂತ ಒಂದು ಅಭಿಪ್ರಾಯ. ಬೇರೆ ಬೇರೆ ಅಧಿಕಾರಿಗಳು, ಆರ್ ಟಿ ಒ ಅಧಿಕಾರಿಗಳು ಎಷ್ಟು ಕಲೆಕ್ಷನ್ ಮಾಡ್ತಾರೆ? ಕರೆಕ್ಟ್ ಆಗಿ ರೂಲ್ಸ್ ಪ್ರಕಾರ ಮಾಡಲ್ಲ. ಮಾಡದೇ ಇದ್ರೆ ಇಷ್ಟು ದೌರ್ಜನ್ಯ. ಅದು ಏನು, ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದಲ್ಲಿ ಆಗಿರ್ತಕ್ಕಂಥ ಅಧಿಕಾರಿಗಳು ಪ್ರತಿನಿತ್ಯ ಬಾಬಾ ಸಾಹೇಬ್ ಫೋಟೋ ನೋಡ್ಕೊಂಡು ಆಫೀಸ್ ಒಳಗೆ ಹೋಗ್ತಕ್ಕಂಥ ವ್ಯಕ್ತಿಗಳು ನೀವು ಇಷ್ಟೊಂದು ದಬ್ಬಾಳಿಕೆ ಮಾಡ್ತಾ ಇದ್ದೀರಾ, ದೌರ್ಜನ್ಯ ಮಾಡ್ತಾ ಇದ್ದೀರಾ. ಅದಕ್ಕಾಗಿ ಪ್ರತಿ ಸಾಮಾಜಿಕ ಇವಾಗ 182 ಕಾರ್ಯಕ್ರಮಗಳು ಮಾಡಿದ್ದಾರೆ. ಮತ್ತೆ ಇದೊಂದೇ ಕಾರ್ಯಕ್ರಮ ಒಂದು ದಾರಿ ಹಿಡ್ಕೊಂಡಿಲ್ಲ. ಅವರು ಸಾಮಾಜಿಕವಾಗಿ, ಸಾರ್ವಜನಿಕವಾಗಿ, ಸಮಾನತೆಗಾಗಿ ಯಾವುದೇ ಒಂದು ಅನ್ಯಾಯದ ಪರ ಧ್ವನಿ ಎತ್ತಿ ಸುಮಾರು ಕಾರ್ಯಕ್ರಮಗಳಲ್ಲಿ ಅದನ್ನ ಗೆಲ್ಲೋದಕ್ಕೆ ಶತಪ್ರಯತ್ನ ಮಾಡಿ ಆಗದೆ ಇರತಕ್ಕಂತ ಕೆಲಸವನ್ನ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಇದೇ ಚೇತನ್ ಸರ್ ಮೇಲೆ ನಮ್ಮ ವೇಣು ಹೇಳಿದ್ರು, ಸುರೇಶ್ ಹೇಳಿದ್ರು, ಇನ್ನ ಹಲವರು ರಾಮಾಂಜಿ ಎಲ್ಲ ಹೇಳಿದ್ರು. ಏನಪ್ಪಾ ಅಂದ್ರೆ, ಒಬ್ಬ ವ್ಯಕ್ತಿ ಸಮಾಜಕ್ಕೋಸ್ಕರ ಒಳ್ಳೇದ್ ಮಾಡ್ತಾರಂದ್ರೆ ಅವರು ಹಿಂದೆನೆ ಶತ್ರುಗಳು ಇಟ್ಕೊಂತಾರೆ. ಕಾಲೆಳೆಯತಕ್ಕಂತ ಒಂದು ನಾಣ್ಣುಡಿಯಲ್ಲಿ ನಡೀತಕ್ಕಂಥ ಘಟನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದಿನ ದಿನಮಾನಗಳಲ್ಲಿ ಒಪ್ಪತ್ತು ಊಟಕ್ಕೆ ಇಲ್ಲದೆ ಇದ್ರು ವಿದ್ಯಾಭ್ಯಾಸ ಮಾಡಿ ಬೇರೆ ದೇಶಗಳಲ್ಲಿ ವಿದ್ಯಾಭ್ಯಾಸ ಮಾಡ್ಕೊಂಡು ಬಂದು ಇಲ್ಲಿ ನಡೀತಕ್ಕಂಥ ದೌರ್ಜನ್ಯಗಳ, ದಬ್ಬಾಳಿಕೆಗಳು, ಜೀತದಾಳಿ ಪದ್ಧತಿಗಳು, ಮತ್ತೆ ಏನು ಕೆರೆ ನೀರು ಮುಟ್ಲಿಕ್ಕೆ, ದೇವಸ್ಥಾನ ಪ್ರವೇಶ ಮಾಡ್ಲಿಕ್ಕೆ, ಇದನ್ನೆಲ್ಲ ಚಳವಳಿಕೆ ಮಾಡ್ಕೊಂಡು ಬಂದ್ರು. ಇವತ್ತು ಇಡೀ ದೇಶದಾದ್ಯಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳ್ತಾರೆ ಅಷ್ಟೇ, ಆದ್ರೆ ಅವರ ಸಿದ್ಧಾಂತಗಳು, ಅವರ ಮಾರ್ಗದರ್ಶಕಗಳು ಯಾರು ಅಳವಡಿಸ್ಕೊಂತ ಇಲ್ಲ. ಏನಪ್ಪಾ ಅಂದ್ರೆ ತಕ್ಷಣಕ್ಕೆ ಎಲ್ಲೋ ಭಾಷಣ ಬಿಗಿತಾರೆ, ಇಲ್ಲ ಅವ್ರ ಅವಸರ. ಇವಾಗ ವೇಣು ಹೇಳಿದ್ರು, ಏನಪ್ಪಾ ಅಂದ್ರೆ ಅವ್ರ ಹೆಸರಿಟ್ಕೊಂಡು ನಾವ್ ಯಾವ್ದೋ ಒಂದು ಮುಂದುವರಿಸ್ತೀವಿ, ಮತ್ತೆ ಅದನ್ನ ಬೆಳ್ಕೊಂಡ್ಮೇಲೆ ಅವರು ದೊಡ್ಡ ಮಟ್ಟಕ್ಕೆ ಹೋದ್ಮೇಲೆ ಆ ಒಂದು ಕಾರ್ಯಕ್ರಮನ ಅಲ್ಲಿಗೆ ನಿರ್ಗಮಿಸ್ತಾರೆ. ಇವತ್ತು ಸುಮಾರು ಒಂದು ವರ್ಷಗಳಿಂದ ಚೇತನ್ ಸಾರು ಬಹಳ ಕಷ್ಟಗಳನ್ನು ಅನುಭವಿಸಿದ್ರು, ಜೈಲು ವಾಸ ಮಾಡಿದ್ರು, ಹಲವಾರು ಕುತಂತ್ರಗಳಿಂದ ತೊಂದರೆ ತಿಂದ್ರು, ಆದ್ರೂ ಎದೆಗುಂದಿಲ್ಲ. ಇವತ್ತು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾರ್ಗವನ್ನು ಇಟ್ಕೊಂಡು ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು, ಆ ಒಂದು ಕುವೆಂಪು ಅವರ ಸಿದ್ಧಾಂತವನ್ನು ಇಟ್ಕೊಂಡು, ಬಾಬಾ ಸಾಹೇಬ್ ಮಾರ್ಗದರ್ಶನ ಇಟ್ಕೊಂಡು, ಕನಿಷ್ಠ ನಾವು ಮಾಡ್ತಕ್ಕಂಥದ್ದು ಮುಂದಿನ ಪೀಳಿಗೆಗೆ, ನಮ್ಮ ಪೀಳಿಗೆಗೆ ನಮ್ಮ ಸುಖ ಸಿಗದೆ ಇರ್ಬೋದು. ಸಂವಿಧಾನವನ್ನು ರಚನೆ ಮಾಡಿಕೊಟ್ರು. ಆ ಸಂವಿಧಾನ ಅಡಿಯಲ್ಲಿ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿದೆ, ಇವತ್ತು ಆ ಸಂವಿಧಾನ ಇಲ್ಲ ಅಂದಿದ್ರೆ ಇವತ್ತು ನಾವೆಲ್ಲ ಯಾವ ಪರಿಸ್ಥಿತಿಗೆ ಇರ್ತಾ ಇರ್ತೀವಿ ಅಂತ ಗೊತ್ತಿಲ್ಲ. ಅಂದಿನ ದಿನಮಾನಗಳಲ್ಲಿ ಜ್ಯೋತಿ ಬಾಪುಲೆ ಆಗಿರ್ಬೋದು, ಸಾವಿತ್ರಿ ಬಾಪುಲೆ ಆಗಿರ್ಬೋದು, ತಂದೆ ಪೆರಿಯರ್ ಆಗಿರ್ಬೋದು,
ಇನ್ನು ಹಲವಾರು ಮಹಾನ್ ವ್ಯಕ್ತಿಗಳು ಏನು ವಿದ್ಯಾಭ್ಯಾಸಕ್ಕಾಗಿ ಈ ದೇಶದಲ್ಲಿ ನಡೀತಕ್ಕಂಥ ಅಸಮಾನತೆಯ ಬಗ್ಗೆ, ದೌರ್ಜನ್ಯಗಳ ಬಗ್ಗೆ ಧ್ವನಿ ಎತ್ತಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಮಹಾನ್ ವ್ಯಕ್ತಿ ನಮ್ಮ ದೇಶದಲ್ಲಿ ಒಂದು ವಿಚಾರ ಗೊತ್ತಿಲ್ಲೋ, ಬಾಬಾ ಸಾಹೇಬ್ ಅಂಬೇಡ್ಕರ್ ಗ್ರೇಟ್ ಅಂತ ನಮ್ಮ ದೇಶದವ್ರು ಕೊಡಲಿಲ್ಲ, ಇಂಡಿಯಾದವ್ರು ಕೊಡ್ಲಿಲ್ಲ, ಲಂಡನ್ ಅವ್ರು ಗುರುತಿಸಿದ್ರು. ಏನು ಇವರು ಎಷ್ಟು ಬುದ್ಧಿವಂತರು ಅನ್ನೋದಕ್ಕೆ ಲಂಡನ್ ಅವ್ರು ಗುರುತಿಸಿ ಪ್ರಶಸ್ತಿ ಕೊಟ್ಟರು, ಇಂಡಿಯಾದವ್ರು ಕೊಡ್ಲಿಲ್ಲ. ನಾವ್ ಯಾಕೆ ನಮ್ಮ ಜೊತೆಲಿ ಇರ್ತಕ್ಕಂಥ ಅಣ್ಣ ತಮ್ಮದರಿಗಾಗಿರ್ಬೋದು, ಅಕ್ಕ ತಂಗಿಯರಿಗಾಗಿರ್ಬೋದು, ಹಿಂದೆ ಮುಂದೆ ಇರ್ತಕ್ಕಂಥ ಎಲ್ಲ ನಮ್ಮ ಊರಿನ ಜನಗಳಿಗಾಗಿರ್ಬೋದು ನಾವ್ ಯಾಕೆ ತಿಳಿಸಬಾರ್ದು? ನಾವು ತಿಳ್ಸಕ್ ಹೋಗಲ್ಲ. ಏನಪ್ಪಾ ಅಂದ್ರೆ ಇವತ್ತಿನ ಪರಿಸ್ಥಿತಿ ನಂದು ನಡೀತಂದ್ರೆ ಅಷ್ಟೇ ಸಾಕು, ಮುಂದೆ ಜೀವಮಾನದ ಬಗ್ಗೆ ಯೋಚನೆನ ಮಾಡೋದಿಲ್ಲ. ಇವತ್ತಿನ ಜೀವಮಾನದ ಬಗ್ಗೆ, ಇವತ್ತಿನ ಒಂದು ವಿಚಾರದ ಬಗ್ಗೆ ಯೋಚನೆ ಮಾಡಿದ್ವಿ. ಆದ್ರಿಂದ ದಯವಿಟ್ಟು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋ ಮಾರ್ಗದರ್ಶನ, ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಈ ಜಾತಿ ವ್ಯವಸ್ಥೆ ಭಾರತ ದೇಶದ ಶಕ್ತಿ ತುಂಬುವ ಮೂಲಕವಾಗಿ ನಮ್ಗೆ ತುಂಬಾ ಧೈರ್ಯ ಕೊಟ್ಟಿದ್ದಾರೆ ಅಂತ ಹೇಳಿ ನಾನು ಅವ್ರನ್ನ ಅಭಿನಂದಿಸ್ತಾ ಇದ್ದೀನಿ. ತುಂಬಾ ಖುಷಿ ಆಯ್ತು ಸರ್ ನಮಗೆ. ಯಾಕಂತಂದ್ರೆ ಈ ಕಾಲಘಟ್ಟಕ್ಕೆ ನೀವು ಹೇಳ್ದಂಗೆ ರಾಜಕೀಯ ಅನ್ನೋದೊಂದು ವ್ಯಾಪಾರೀಕರಣ ಆಗಿದೆ. ಆ ಒಂದು ವ್ಯಾಪಾರೀಕರಣ ಆಗ್ಬೋ ಅದನ್ನ ನಿಲ್ಸ್ಬೇಕಾದ್ರೆ ಯಾವ್ದೋ ಒಂದು ರೀತಿ, ಯಾಕಂತಂದ್ರೆ ಆಗಲ್ಲ ಅಂತಂದ್ರೆ ಏನು ಆಗೋದಿಲ್ಲ. ಆಗುತ್ತಂತಂದ್ರೆ ಇವತ್ತೆಲ್ಲ ನಾವು ಇವತ್ತು ಪ್ರಯತ್ನ ಪಟ್ರೆ ಮುಂದಕ್ಕೆ ಇನ್ನೊಂದು ವರ್ಷಕ್ಕೆ ಆಗೇ ಆಗುತ್ತೆ. ಆಗದೆ ಅಂತದ್ದು ಯಾವುದೂ ಇಲ್ಲ. ಯಾಕಂದ್ರೆ ಇದಕ್ಕೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಇಡೀ ವಿಶ್ವವನ್ನು ಮೆಚ್ಚಂತ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲೋ ಒಂದ್ ಕಡೆ ಏನೋ ಮಾಡ್ಕೊಂಡು ಬಿಟ್ಟಿದ್ರೆ ಇಡೀ ವಿಶ್ವ ಅವರ ತಲೆ ಮಾಡ್ತೀವಿ, ಯಾವ ವಿಚಾರಗಳನ್ನು ತಿಳಿಸ್ತೀವಿ, ಯಾವ ರೀತಿ ಬದುಕ್ತೀವಿ ಅಂತೇಳಿ ತಿಳ್ಕೊಂತ ನಾವು ಯಾವ್ದೋ ಒಂದು ಕೆಲಸ ಆಗ್ಲಿ, ಏನೋ ಒಂದು ಕೆಲಸ ಆಗ್ಲಿ, ಯಾವ್ದೋ ಒಂದು ಮಾಡ್ತಾ ಈ ಸಮಾಜ ನಮಗೇನು ಕೊಟ್ಟಿದೆ ಅಂತ ಅನ್ನೋದಕ್ಕಿಂತ ನಾವು ಸಮಾಜಕ್ಕೆ ಏನು ಕೊಡ್ಬೇಕು ಅನ್ನೋದು ನಮ್ಗೆ ಮುಖ್ಯ ಆಗುತ್ತೆ. ಆ ಒಂದು ಉದ್ದೇಶನ ಇಟ್ಕೊಂಡು ಈ ಒಂದು ಸಭೆಯಲ್ಲಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರೂ ನನ್ನ ಹಿರಿಯರಿಗೂ, ಮುಖ್ಯವಾಗಿ ಚೇತನ್ ಸರ್ ಅವರಿಗೆ ತುಂಬು ರೀತಿಯಾದ ಧನ್ಯವಾದ ಹೇಳುತ್ತಾ ಜೈ ಭೀಮ್ ಹೇಳ್ತೀನಿ. ನ್ಯಾಯದ ಪರಿಕಲ್ಪನೆ ತಂತ್ರ, ಅದನ್ನೇ ಕರ್ನಾಟಕದಲ್ಲಿ ನಾವು ಅಹಿಂದ ಅಂತ ಹೇಳ್ತೀವಿ, ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಅಂತ ಪೊಲಿಟಿಕಲ್ ಕ್ಯಾಲ್ಕುಲೇಷನ್. ಅಹಿಂದ ಮತ್ತೆ ಬಹುಜನ ಎರಡು ಒಂದೇ. ಅಹಿಂದದಲ್ಲಿ ST ಅನ್ನೋದಿಲ್ಲ, ಎರಡು ಹೆಚ್ಚು ಕಮ್ಮಿ ಒಂದೇ. ನಾವು ಇದರ ಅನುಗುಣವಾಗಿ ಈಗ ಕರ್ನಾಟಕಕ್ಕೆ ಒಂದು ಇವತ್ತು 21ನೇ ಶತಮಾನಕ್ಕೆ ಅನುಗುಣವಾಗಿ ಮಾಡಿ ನಾವು SC, ST, MBC, ಅಲೆಮಾರಿಗಳು ಮತ್ತೆ ಧಾರ್ಮಿಕ ಅಲ್ಪಸಂಖ್ಯಾತರಿಗಾಗಿ ನ್ಯಾಯ ಯೋಜನೆಗಳು ಅಂತ ಹೇಳ್ತೀವಿ. ಇದನ್ನ ಪಾಯಿಂಟ್ ನಾನು ಏನ್ ಹೇಳ್ತೀವಿ, ಬಹುಜನ ಮತ್ತು ಅಹಿಂದ ನಮ್ಗೆ ಅದೋ ಒಂದು ದಮನಿತ ಅಂದ್ರೆ ದಲಿತ್ಸ್, ಮಾ ಅಂದ್ರೆ MBCs, ಅದು ಪ್ರವರ್ಗ 1 ಮತ್ತು 2, ಮೀ ಅಂದ್ರೆ ನೋಮ್ಯಾಡ್ಸ್ ಅಲೆಮಾರಿಗಳು, ಟಿ ಅಂದ್ರೆ ಟ್ರೈಬಲ್ಸ್ ಆದಿವಾಸಿಗಳು, ಎ ಅಂದ್ರೆ ಅಲ್ಪಸಂಖ್ಯಾತ. ಸೊ ಈ ದಮನಿತ ಸಮುದಾಯಗಳಿಗೆ ಈ ನ್ಯಾಯ ಒದಗಿಸಬಹುದು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಮುಖಾಂತರ. ಅದು ಕೂಡ ನಮ್ಮ ಪಾಯಿಂಟ್ 2 ಅಜೆಂಡಾ ಪಾಯಿಂಟ್. ಅದು ಪಾಯಿಂಟ್ 1 ಪುರುಷ ಪ್ರಧಾನ ವ್ಯವಸ್ಥೆ, ಪಾಯಿಂಟ್ 2 ಬ್ರಾಹ್ಮಣ್ಯದ ವ್ಯವಸ್ಥೆ, ಪಾಯಿಂಟ್ 3 ಬಂಡವಾಳಶಾಹಿ ವ್ಯವಸ್ಥೆಯಿಂದ ನಮಗೆ ಪ್ರತಿರೋಧ ಬಹಳ ಮುಖ್ಯ. ಇವತ್ತಿನ ಯಾರ ಪರವಾಗಿ ಈ ವ್ಯವಸ್ಥೆ ನಡೀತಾ ಇದೆ, 3% ಫ್ಲೈಟ್ ಅಲ್ಲಿ ಓಡಾಡೋರಿಗೆ 3ನೇ 4ನೇ 5ನೇ ಏರ್ಪೋರ್ಟ್ ಕೊಡ್ತಾರೆ, ಬೇರೆ ಬೇರೆ ಹಂತಕ್ಕೆ ಅನ್ಯಾಯ ಆಗ್ತಾ ಇದೆ. ಸೊ ನಾವು ಸಮಾಜವಾದ ಪರ ಇರಬೇಕು ಅಂತ ನಮ್ಮ ಸಂವಿಧಾನ ಪೀಠಿಕೆ ಹೇಳುತ್ತೆ. ಅದ್ರಲ್ಲಿ ಇರಬೇಕು ಅಂದ್ರೆ ನಾವು ಬಡವರು, ಮಧ್ಯಮ ವರ್ಗದ ಜೊತೆ ನಮ್ಮ ಶ್ರಮಜೀವಿ ಕಾರ್ಮಿಕ ರೈತ ವರ್ಗ, ಇವತ್ತು ಕಾರ್ಮಿಕರ ಪರವಾಗಿ ಇರೋದು ಬಿಟ್ಟು ಈ ಆಳುವ ಶಕ್ತಿಗಳು ಏನ್ ಹೇಳ್ತಾರೆ ಅಂದ್ರೆ ಮಾಲೀಕರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಮಾತಾಡಿದಾಗ ಕಾರ್ಮಿಕರಿಗೆ ಖಂಡಿತ ನ್ಯಾಯ ಒದಗಿಸೋ ಮನಸ್ಥಿತಿ ಇಲ್ಲ. ಮತ್ತೆ ರೈತರ ವಿಚಾರದಲ್ಲಿ 86% ರೈತರು 5 ಎಕರೆ ಒಳಗಿದ್ರು. ಈ ರೈತರಿಗೆ ನ್ಯಾಯ ಒದಗಿಸೋದು ಬಿಟ್ಟು ಹಸಿರು ಶಾಲಾ ರಾಜಕಾರಣಿಗಳು ರೈತ ವಿರೋಧಿ ಕಾನೂನು ತಂದು ಅದ್ರ ಜೊತೆ ರೈತ ವಿರೋಧಿ ಕಾನೂನು ಕಿತ್ತಾಕ್ತೀನಿ ಅಂತ ಹೇಳೋದು ಕೂಡ 2.5-3 ವರ್ಷದಿಂದ ಅದು ತೆಗೆದಾಗ್ತಾ ಇಲ್ಲ. 400 ಎಕರೆ ರೈತರ ಭೂಮಿನ ಬೇರೆ ರೀತಿ ಕಬಳಿಸಬಹುದು ಅನ್ನೋ ದೊಡ್ಡ ಮಟ್ಟದ ಅನ್ಯಾಯ ನಡೀತಾ ಇದೆ. ನಮ್ಮ ಕಾರ್ಮಿಕ ರೈತರ ಶ್ರಮಜೀವಿಗೆ ನ್ಯಾಯ ಒದಗಿಸೋದು ನಮ್ಮ ಮೂಲ ಉದ್ದೇಶ ಆಗುತ್ತೆ. ಮತ್ತೆ ಭೂಮಿ ವಿಚಾರದಲ್ಲಿ 10ರಿಂದ 12 ಸಾವಿರ ವರ್ಷಗಳಿಂದ ಯಾರ್ದ ಭೂಮಿ ಇರುತ್ತೋ ಅವ್ರು ಹೌದು, ಯಾರ್ದ ಭೂಮಿ ಇಲ್ವೋ ಬೇರೆ ಹಂತಕ್ಕೆ ಅವ್ರು. ನಾವು ಇವತ್ತು ಅರ್ಥ ಮಾಡ್ಕೋಬೇಕು ಅಂದ್ರೆ ಇದನ್ನ ನ್ಯಾಯ ದೃಷ್ಟಿಯನ್ನು ನೋಡ್ಬೇಕು ಹೊರತು ನಮಗೆ PTCL ಆಗಿರ್ಬೋದು, MBCಗಳ ದೃಷ್ಟಿ ಮತ್ತೆ ರೈತರ ದೃಷ್ಟಿ ನೋಡ್ಬೇಕು, ಆದಿವಾಸಿ ಕಾಡಿನ ದೃಷ್ಟಿ ನೋಡ್ಬೇಕು ಹೊರತು ನಾವು ಅದು ಬಿಟ್ಟು ರಿಯಲ್ ಎಸ್ಟೇಟ್ ಮಾಫಿಯಾಗಳ ಪರವಾಗಿ ಆಗಿರ್ಬೋದು, ಕಾರ್ಪೊರೇಟ್ ಸೆಕ್ಟರ್ ಪರವಾಗಿ ನೋಡೋದಲ್ಲ. ಸೊ ಭೂಮಿ ಆ ದೃಷ್ಟಿಯಲ್ಲಿ ನ್ಯಾಯ ನಮ್ಗೆ ಬೇಕಾಗುತ್ತೆ. ಉದ್ಯೋಗ ಬೆಂಗಳೂರು ಬೆಳೆದಿದ್ದಷ್ಟೇ ಅಲ್ಲ, ಎಲ್ಲ ಭಾಗಗಳು ಬೆಳಿಬೇಕು. ಸ್ಥಳೀಯರು ಉದ್ಯೋಗ ಸಿಗಬೇಕು, ಯುವಕರಿಗೆ ಉದ್ಯೋಗ ಸಿಗಬೇಕು. ಬೆಂಗಳೂರಿನಿಂದ ಹೊರ ಕಡೆ ಬೆಳೆದಷ್ಟು ಬೆಂಗಳೂರಿಗೂ ಒಳ್ಳೇದು, ಎಲ್ಲ ಭಾಗಗಳು ಒಳ್ಳೇದು. ತೆರಿಗೆಗಳು ನಾವು ಕೊಟ್ಟು ನಮ್ಮ 4 ಲಕ್ಷ ಕೋಟಿ ಬೊಕ್ಕಸದಲ್ಲಿ ಯಾವುದೇ ಪಕ್ಷ ಬಂದರೂ ಇದೆ. ಅದನ್ನು ಹೆಚ್ಚಳ ಮಾಡೋದು ಹೇಗೆ? ನಂದಿನಿ ಹಾಲ್ ಮೇಲೆ ತೆರಿಗೆ ಹಾಕೋದಲ್ಲ, ಬಸ್ ತರ ಜಾಸ್ತಿ ಮಾಡೋದಲ್ಲ, GST ಅಲ್ಲ. ನಾವೇನ್ ಮಾಡ್ಬೇಕಂದ್ರೆ 1% ಉಳ್ಳವರ ಮೇಲೆ 40ರಿಂದ 50% ದುಡ್ಡಿದೆ ಅಂತ ಫಸ್ಟ್ ಹೇಳ್ತಾರೆ. ಅವ್ರ ಮೇಲೆ ತೆರಿಗೆ ಹೆಚ್ಚಳ ಮಾಡಿ ಪ್ರಾಪರ್ಟಿ ಟ್ಯಾಕ್ಸು, ಐಷಾರಾಮಿ ಗಾಡಿ ಟ್ಯಾಕ್ಸು, ಮೈನಿಂಗ್ ಟ್ಯಾಕ್ಸು ಅದೆಲ್ಲ ಮಾಡಿ ಅದನ್ನು ಮರುಹಂಚಿಕೆ ಮಾಡಿ ನಮ್ಮ ಕರ್ನಾಟಕನ ಬೆಳೆಸೋದು ಬಹಳ ಮುಖ್ಯ. ನಮ್ಮ ತೆರಿಗೆಗಳು ಸ್ಟೇಟ್ ರೈಟ್ ಟು ಟ್ಯಾಕ್ಸ್ ಜಾಸ್ತಿ ಪಡೆದ್ರು, ನನ್ನಂತೂ ಜಾಸ್ತಿ ವಾಪಸ್ ಕೊಟ್ಟು
ಯಾಕೆ ವಂಚಿತ ಜಾಸ್ತಿ ಪಡಿಬೇಕು? ಅದೇ ನ್ಯಾಯ. ಖಾಸಗೀಕರಣ ವಿರೋಧಿ ಜನರ ಆಸ್ತಿ ಜನರನ್ನೇ ಇರಬೇಕು ಅಂತ ಖಾಸಗಿ ಕಂಪನಿಗಳಲ್ಲ. ಇದು ಪಾರ್ಟ್ 3. ಪಾರ್ಟ್ 4 ಸೆಕ್ಯುಲರಿಸಂ. 1970 ಸೆಕ್ಯುಲರ್ ಅನ್ನೋ ಪದ ಸಂವಿಧಾನ ಪೀಠಕ್ಕೆ ಸೇರಿಸಲ್ಪಟ್ಟಿದೆ. ದಟ್ ಇಸ್ ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಏನು ಸೆಕ್ಯುಲರ್ ಅನ್ನೋ ಅರ್ಥ? ಅದು ಸರ್ವ ಧರ್ಮದ ಸಮನ್ವಯ ಅಲ್ಲ. ಸೆಕ್ಯುಲರ್ ಅಂದ್ರೆ ಯಾರು ಡಿಕ್ಷನರಿ ತೆಗೆದು ನೋಡಿ, ಗೂಗಲ್ ತೆಗೆದು ನೋಡಿ, ಅದು ಸರ್ಕಾರಗಳಿಗೂ ಧರ್ಮಗಳಿಗೂ ಪ್ರತ್ಯೇಕ, ಸೆಪರೇಷನ್. ಸೊ ನಿಮ್ಮ ಮನೆಯಲ್ಲಿ ಆರ್ಟಿಕಲ್ 25ರಲ್ಲಿ ಯಾವ ಧರ್ಮ ಬೇಕಾದ್ರು, ಎಷ್ಟೇ ಧರ್ಮಗಳು ಬೇಕಾದ್ರು, ಧರ್ಮೇತರವಾಗಿ ಬಂದು ನಿಮ್ಮ ಸ್ವಾತಂತ್ರ್ಯ. ಆದರೆ ಸರ್ಕಾರ ಅಂತ ಬಂದರೆ ವೈಯಕ್ತಿಕ ಯಾವುದೇ ಧರ್ಮದವರಾಗಿದ್ದು ಕೂಡ ಸರ್ಕಾರದ ಹಣ ಮತ್ತು ಬೆಂಬಲ ಯಾವ ಬಹುಸಂಖ್ಯಾತರ ಧರ್ಮಕ್ಕೋ ಅಲ್ಪಸಂಖ್ಯಾತ ಧರ್ಮಗಳಿಗೂ ಬಳಸಿದಷ್ಟು ಕೋಮು ಶಕ್ತಿಗಳು ಬಂದು ಗೊಂದಲ, ಕೋಜಲು, ಒಂದು ಘರ್ಷಣೆಗಳು ನಡೆಯುತ್ತೆ. ಅದಕ್ಕೆ ನಾವು ಏನು ಮಾಡಬೇಕು ಬಹಳ ಮುಖ್ಯವಾಗಿ ಅಂದರೆ ಸೆಕ್ಯುಲರ್ ಅಂದರೆ ದತ್ತಾಂಶ ಆಧಾರಿತ ಅಭಿವೃದ್ಧಿ ಹೊರತು ಧರ್ಮ ಆಧಾರಿತ ಅಲ್ಲ ಅನ್ನೋದೇ ನಿಜವಾದ ಸೆಕ್ಯುಲರ್ ಪರಿಕಲ್ಪನೆ. ಪಾಯಿಂಟ್ 5 ಪ್ರಾದೇಶಿಕ. ಇವತ್ತು ಕರ್ನಾಟಕ ತನವೇ ನಮ್ಮ ದೇಶ ಪ್ರೇಮ, ಕರ್ನಾಟಕ ತನವೇ ನಮ್ಮ ಭಾರತೀಯತೆ. ಭಾಷೆಗಳಲ್ಲೂ ಒಂದು ಶಕ್ತಿ ರಚನೆ ಇದೆ. ಹಿಂದಿ, ಇಂಗ್ಲಿಷ್, ಸಂಸ್ಕೃತ. ಹಿಂದಿ ರಾಷ್ಟ್ರೀಯತೆಯ ಪ್ರಾಬಲ್ಯ, ಇಂಗ್ಲಿಷ್ ಆರ್ಥಿಕ ಪ್ರಾಬಲ್ಯ, ಸಂಸ್ಕೃತ ಸಾಂಸ್ಕೃತಿಕ ಪ್ರಾಬಲ್ಯ, ಮಧ್ಯದಲ್ಲಿ ಕನ್ನಡ, ತಲಮಟ್ಟದ ತುಳು, ಕುಡವ, ಬ್ಯಾರಿ, ಲಂಬಾಡಿ, ಆದಿವಾಸಿ, ಆದಿವಾಸಿ ಭಾಷೆ, ದಕ್ಕನಿ ಉರ್ದು. ಏನು ಮಾಡೋದು? ತಲಮಟ್ಟದ ಭಾಷೆ ಬೆಳೆಸೋದು, ಮೇಲಿರೋ ನಿಲ್ಲಿಸೋದು, ಭಾಷೆ ಸಮಾಜ. ಹಾಗೆ ನಮ್ಮ ಸಾಂಸ್ಕೃತಿಕ ವಿಚಾರಗಳು, ನಮ್ಮ ಕಲೆ ವಿಚಾರಗಳು, ನಮ್ಮ ಜಾನಪದ ವಿಚಾರಗಳು, ಇದನ್ನು ಕೂಡ ಎತ್ತಿಡಿಯೋದು ಬಹಳ ಮುಖ್ಯ. ಇದನ್ನು ಕೂಡ ನ್ಯಾಯ ನಮಗೆ ಬಹಳ ಮುಖ್ಯ ಉದ್ದೇಶ. ಪಾಯಿಂಟ್ 5. ಪಾಯಿಂಟ್ 6 ಪರಿವರ್ತನಾ ಪರಿಸರವಾದ. ಇವತ್ತು ನಮ್ಮ ನಾಡನ್ನು ಉಳಿಸ್ಬೇಕಂದ್ರೆ ಕಾಡನ್ನು ಬೆಳೆಸ್ತಾ ಬರಬೇಕು. ಬೇರೆ ಬೇರೆ ವಿನಾಶಕಾರಿ ಲಾಬಿಗಳು, ಭೂಮಿ, ಗಣಿಗಾರಿಕೆ, ಮರಳು, ರೆಸಾರ್ಟ್, ಇದರಿಂದ ಬಹಳ ಧ್ವಂಸ ಆಗ್ತಾ ಇದೆ. ಅನೇಕ ಒಂದು ಕ್ಯಾನ್ಸರ್ಗಳು ಬರ್ತಾ ಇದೆ, ಪರಿಸರ ನಾಶ ಆಗ್ತಾ ಇದೆ, ಆರೋಗ್ಯದ ಸಮಸ್ಯೆ ಬರ್ತಾ ಇದೆ, ರೈತರ ಬೆಳೆಗೆ ಹಾನಿ ಆಗ್ತಾ ಇದೆ. ಇದನ್ನು ನಾವು ಕಡಿವಾಣ ಹಾಕೋದು ಬಹಳ ಮುಖ್ಯ ಆಗುತ್ತೆ. ಅದರ ಜೊತೆ ಅರಣ್ಯ ವಿಸ್ತರಣೆ, ಮಾಲಿನ್ಯ ನಿವಾರಣೆ, ಹೆಚ್ಚಿನ ಪರಿಸರ ಸ್ನೇಹಿ ಕಾರ್ಯಕ್ರಮಗಳು, ನೀರು ಜಲಮೂಲ ಸಂರಕ್ಷಣೆ. ನಮಗೆ ರಾಜಸ್ಥಾನದಲ್ಲಿ 106 ಹಳ್ಳಿಗಳಲ್ಲಿ ನೀರಾವರಿ ಆಗಿರ್ಬೋದು, ಕುಡಿಯ ನೀರು ವ್ಯವಸ್ಥೆ ಆಗಿದೆ, ಪರಿಸರ ಸ್ನೇಹಿ ರೀತಿಯಲ್ಲಿ. ಇಲ್ಲಿ ದೊಡ್ಡ ದೊಡ್ಡ ಡ್ಯಾಮ್ ಕನ್ಸ್ಟ್ರಕ್ಷನ್ ಇಂದ 10,000 ಕೋಟಿ ಮೇಕೆದಾಟುವಿಂದ ಯಾರಿಗೆ ಲಾಭ ಆಗುತ್ತೆ ಅಂದ್ರೆ ಕಾಂಟ್ರಾಕ್ಟರ್ಸ್, ದೊಡ್ಡ ದೊಡ್ಡ ರಾಜಕಾರಣಿಗಳು ಹೊತ್ತು ಜನರಿಗೆ ಒಳ್ಳೇದಾಗಲ್ಲ. ನಾವು ಈ ರೀತಿ ಪರಿವರ್ತನಾ ಪರಿಸರವಾದ ದೃಷ್ಟಿಯಿಂದ ನಾವು ಯೋಚನೆ ಮಾಡೋದು. ಪಾಯಿಂಟ್ 6. ಪಾಯಿಂಟ್ 7 ಭ್ರಷ್ಟಾಚಾರ ವಿರೋಧ. ಮೇಲಿಂದ ಕೆಳಗೆ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ, ನಾವೆಲ್ಲರೂ ಗೊತ್ತಿದೆ. ಇದನ್ನ ಹೆಂಗ್ ಫೈಟ್ ಮಾಡೋದು? ಲೋಕಲ್ ಲೆವೆಲ್ ಫೈಟ್ ಮಾಡೋಕ್ಕಾಗಲ್ಲ, ಮೇಲಿಂದ ಕಿತ್ತಾಗ್ತಾ ಬರಬೇಕು. ಟ್ರಿಕಲ್ ಡೌನ್ ಎಕನಾಮಿಕ್ಸ್ ವರ್ಕೌಟ್ ಆಗಲ್ಲ, ಟ್ರಿಕಲ್ ಡೌನ್ ಆಂಟಿ ಕರಪ್ಷನ್ ವರ್ಕೌಟ್ ಆಗ್ಬೋದು. ನಾವು ಲೋಕಾಯುಕ್ತನ ಬಲಪಡಿಸಿ ಪಾರದರ್ಶಕ ನೀತಿಗಳು, ತಪ್ಪುಗಳ ವಿರುದ್ಧ ಕ್ರಮ, RTI ಜಾಗೃತಿ ಜೊತೆ ಒಂದು ಪರ್ಯಾಯ ಪೊಲಿಟಿಕಲ್ ಮೂವ್ಮೆಂಟ್ ಕಟ್ಟದೆ ನಾವು ಕೂಡ ಉತ್ತಮ ಒಂದು ಅಭ್ಯರ್ಥಿಗಳು ಇಟ್ಟು ಇದನ್ನ ಬದಲಾಯಿಸಿದ ಸರ್ಕಾರಗಳನ್ನ ಯೋಜನೆಗಳು ಡೈರೆಕ್ಟ್ ಆಗಿ ಜನ ತಲುಪಿಸಲು ಮಾಡಬಹುದು. ಆಂಟಿ ಕರಪ್ಷನ್ ಸತತವಾಗಿ ಕರ್ನಾಟಕದ ಚಳುವಳಿಗಳ ಜೊತೆ ಕೈ ಜೋಡಿಸಿ ಕೆಲಸ ಮಾಡಕ್ಕೆ ಅವಕಾಶ ಸಿಕ್ಕಿದೆ. ಯಾವ್ಯಾವ ಚಳುವಳಿಗಳಂದ್ರೆ ದಲಿತ ಬಹುಜನ, ರೈತ ಕಾರ್ಮಿಕ, ಪ್ರಾದೇಶಿಕ, ಮಹಿಳಾ ಸಂಘಟನೆಗಳು, ಪರಿಸರವಾದಿಗಳು, ಭ್ರಷ್ಟಾಚಾರ ವಿರೋಧಿಗಳು, ಯುವಕರ ವಿದ್ಯಾರ್ಥಿ ಸಂಘಟನೆಗಳು, ಯಾರ್ಯಾರು ವೈಜ್ಞಾನಿಕವಾಗಿ ಒಂದು ಉತ್ತಮ ಸಮಾಜ, ಒಂದು ಆದರ್ಶ ಸಮಾಜ, ಒಂದು ಸಂವಿಧಾನ ಮತ್ತು ಪರಿವರ್ತನೆ ಬಯಸುವರಾಗಿರೋದ್ರಿಂದ ನಮಗೆ ನಮ್ಮ ಶತ್ರುನ ಗುರುತಿಸಬೇಕು. ನಮ್ಮ ಶತ್ರು ಯಾವ ಜಾತಿಯವರಲ್ಲ, ಯಾವ ಧರ್ಮದವರಲ್ಲ, ಯಾವ ಭಾಷಿಕರಲ್ಲ. ನಮ್ಮ ಶತ್ರು ಅಸಮಾನತೆ ಮತ್ತು ಅನ್ಯಾಯದಲ್ಲಿ ಕೂಡಿರೋ ವ್ಯವಸ್ಥೆ. ಈ ವ್ಯವಸ್ಥೆನೇ ಅಸಮಾನತೆಯಲ್ಲಿ ಕೂಡಿದೆ, ಅನ್ಯಾಯದಲ್ಲಿ ಕೂಡಿದೆ. ಇದರಲ್ಲಿ ಯಾರ್ಯಾರು ಜಾತಿ, ಲಿಂಗ, ವರ್ಗ, ಕುಟುಂಬ, ಭಾಷೆಯಲ್ಲಿ ಪ್ರಬಲರಿರ್ತಾರೋ ಅವ್ರ ಪರವಾಗಿ, ಅವ್ರ ಸುತ್ತಮುತ್ತ ಇರೋ ಪರವಾಗಿ, ಅವ್ರ ಕುಟುಂಬದ ಪರವಾಗಿ ಈ ವ್ಯವಸ್ಥೆ ಸರಿಪಡಿಸಬೇಕು ಅಂತ ರಾಜಕಾರಣಿಗಳು ಆಯ್ಕೆ ಮಾಡ್ತಾರೆ. ರಾಜ್ಯದ ಹಿತಾಸಕ್ತಿ ಕಾಪಾಡಬೇಕು ಅಂತ. ದುರಂತ ಮತ್ತು ವಿಪರ್ಯಾಸ ಏನಂದ್ರೆ ಅವ್ರ ರಾಜ್ಯದ ಹಿತಾಸಕ್ತಿಗಳಿಂದ ಅನೇಕ ಬಾರಿ ಸ್ವ ಅಧಿಕಾರ, ಸ್ವಹಣ ಮತ್ತು ಸ್ವಪ್ರತಿಷ್ಠೆಗಾಗಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಇದು ಅವ್ರ ಪಕ್ಷದ ಒತ್ತಡಗಳು ಇರ್ಬೋದು, ಇಚ್ಛಾಶಕ್ತಿ, ಧೈರ್ಯದ ವಿಚಾರದ ಕೊರತೆ ಇರ್ಬೋದು. ಆದ್ರೆ ರಾಜ್ಯದ ಹಿತಾಸಕ್ತಿಗಳಿಂದ ಸ್ವ ಹಿತಾಸಕ್ತಿಗಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ನಾವೇನ್ ಮಾಡ್ಬೇಕು? ನೀವೆಲ್ಲ ನಿಮ್ಮ ರೀತಿಯಲ್ಲಿ ಹೋರಾಟ ಮಾಡ್ಕೊಂಡು ಬಂದಿದ್ದೀರಾ, ಅನ್ಯಾಯ ವಿರುದ್ಧ ನಿಂತಿದ್ದೀರಾ, ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀರಾ. ನಾವು ಇವತ್ತಿನ ದಿನ ಮಾಡಬೇಕಾಗಿದ್ದು ಪೊಲಿಟಿಕಲ್ ಆಕ್ಟಿವಿಸಂ, ರಾಜಕೀಯ ಸ್ಥಾಪಿತ ಹಿತಾಸಕ್ತಿಗಳ ವಿರುದ್ಧ ನಮ್ಮ ಹೋರಾಟ. ಸೊ ಈ ಪೊಲಿಟಿಕಲ್ ಆಕ್ಟಿವಿಸಂ ಮಾಡ್ಬೇಕಂದ್ರೆ ಪೊಲಿಟಿಕಲ್ ವ್ಯಾಖ್ಯಾನ ಬಹಳ ಮುಖ್ಯ. ಎಡ, ಮಧ್ಯ, ಬಲ. ಎಡಪಂಥ ಅಂದ್ರೆ ಕೇರಳದ ಪಕ್ಷಗಳು, ಕಮ್ಯುನಿಸ್ಟ್ ಪಕ್ಷಗಳು, ವೆಸ್ಟ್ ಬೆಂಗಾಲ್, ತ್ರಿಪುರದಲ್ಲಿರೋ ಪಕ್ಷಗಳು. ಈ ಭಾಗಗಳಲ್ಲಿ ಎಷ್ಟೋ ಒಂದು ರೀತಿ ದೊಡ್ಡ ಮಟ್ಟದ ಒಂದು ಎಡಪಂಥೀಯ ಹೋರಾಟಗಳು ನಡೆದಿದೆ. ಸೊ ಇದು ಎಡಪಂಥ. ಬಲಪಂಥ ಅಂದ್ರೆ 35% ಕೇಂದ್ರದ ರಾಜ್ಯದಲ್ಲಿ ಮತ ತೊಗೊಳ್ಳೋದು, ದೇಶದಲ್ಲಿ 38% ಮತ ತೊಗೊಳ್ಳೋದು, RSS ಹಿಂದುತ್ವ, ಕೇಂದ್ರದಲ್ಲಿ 3 ಸರಿ ಗೆದ್ದಿರೋ ಪಕ್ಷ, ಅದು ಒಂದು ರೀತಿ ಬಲಪಂಥ. ಮಧ್ಯಪಂಥ ಯಾರು ಅಂದ್ರೆ ಯಥಾಸ್ಥಿತಿ ಪಕ್ಷಗಳು, 62 ಇಂದ 65% ವೋಟ್ ತೊಗೊಳ್ಳೋರು. ಈ ಮನುವಾದಿ ಅಂತ ಏನ್ ಹೇಳ್ತೀವಿ, ಏನು ಪರಿವರ್ತನೆ ಇಲ್ಲದೆ ಅಧಿಕಾರ ಹಿಡಿಬೇಕು ಅಂದ್ಬಿಟ್ಟು ಒಂದು ಕೆಲವು ಸ್ಕೀಮ್ ಕೊಟ್ಬಿಟ್ಟು ಯಥಾಸ್ಥಿತಿ ಕಾಪಾಡೋದು, ಅದು ಮಧ್ಯಪಂಥ. ಸೊ
ಇದು ಎಡ ಮಧ್ಯ ಬಲ ಅಂತ ನಮ್ಮ ವ್ಯಾಖ್ಯಾನ. ನಾವು ಯಾರು, ನಮ್ಮ ಸಿದ್ಧಾಂತ ಏನು, ಬಹಳ ಮುಖ್ಯವಾದ ಸ್ಲೈಡ್. ನಮ್ಮ ಸಿದ್ಧಾಂತ ಸಮಾನತೆ, ನ್ಯಾಯ, ವೈಜ್ಞಾನಿಕತೆ ಮತ್ತು ಸಂವಿಧಾನದ ಪೀಠ. ನಾವೆಲ್ಲ ಬೇರೆ ಬೇರೆ ಜಾತಿಗಳು ಹುಟ್ಟಿದೀವಿ, ಬೇರೆ ಬೇರೆ ಲಿಂಗಗಳು ಹುಟ್ಟಿದ್ವಿ, ಬೇರೆ ಬೇರೆ ಊರುಗಳಿಗೆ ಧರ್ಮಗಳು ಹುಟ್ಟಿದೀವಿ. ಇದು ಯಾವುದು ನಮ್ಮ ಆಯ್ಕೆ ಅಲ್ಲ. ಅದು ಹುಟ್ಟಿದ ಮೇಲೆ ಏನ್ ಮಾಡ್ತೀವಿ ಅದು ನಮ್ಮತನ, ಅದು ನಮ್ಮ ಆಯ್ಕೆ. ಹುಟ್ಟಿದ ಮೇಲೆ ಒಂದು ಸಮಾಜ ಶ್ರಮಿಸಿ ಒಂದು ಸಮಾನತಾವಾದಿಗಳಾಗ್ತೀವಿ. ಅದೇ ಸಂವಿಧಾನದ ಪೀಠ.